ರಾಜ್ಯದಲ್ಲಿ ಆಟೋ ಚಾಲಕರ ಸಂಕಷ್ಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆಯಿಂದ ಜೀವನ ನಡೆಸೋದು ಕಷ್ಟವಾಗಿದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಎಲ್ಲಿದ್ದೀರಾ, ನಮ್ಮ ನೋವನ್ನ ಕೇಳೋರು ಯಾರು ಇಲ್ಲ ಅಂತ ಆಟೋ ಚಾಲಕರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಕೆಲ ದಿನಗಳ ಹಿಂದೆ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಸಚಿವರು ಅವರಿಗೆ ಒಂದು ಮಾತನ್ನ ನೀಡ್ತಾರೆ. ನಮ್ಮ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆಯನ್ನ ನೀಡುತ್ತಾರೆ. ಆದ್ರೆ ಕಳೆದ ಒಂದು ವಾರವೇ ಆದ್ರೂ ಸಹ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿಲ್ಲ. ಇದು ಆಟೋ ಚಾಲಕರಲ್ಲಿ ನಿರಾಸೆಯನ್ನ ಮೂಡಿಸಿದೆ. ಎಲ್ಪಿಜಿ ಗ್ಯಾಸ್ ದರ ಕಡಿಮೆ ಮಾಡುವುದಾಗಿ ಮಾತು ಕೊಟ್ಟಿದ್ದಂತಹ ಸಚಿವರು ಇದೀಗ ಕಾಣೆಯಾಗಿದ್ದಾರೆ ಎನ್ನುವಂತಹ ಆರೋಪವೂ ಸಹ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ದರ ಏರಿಕೆಯಿಂದ ಆದಾಯ ಕಡಿಮೆಯಾಗಿದ್ದು ಆಟೋ ಚಾಲಕರ ಜೀವನ ಬೀದಿಗೆ ಬಂದು ನಿಂತಿದೆ. ಇದಕ್ಕೆ ಮಿಗಿಲಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪರಸ್ಪರ ಆರೋಪ ಪ್ರತ್ಯಾರೋಪವನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದೆ. ಈ ಸಮಸ್ಯೆಗೆ ಸ್ಪಷ್ಟ ಪರಿಹಾರ ಸಹ ಕಾಣಿಸ್ತಾ ಇಲ್ಲ. ನಮಗೆ ನ್ಯಾಯ ಕೊಡಿಸುವವರು ಯಾರು ಎಂಬ ಪ್ರಶ್ನೆ ಈಗ ಆಟೋ ಚಾಲಕರಲ್ಲಿ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಆಟೋ ಚಾಲಕರು ಸರ್ಕಾರದಿಂದ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಎಲ್ಪಿಜಿ ಗ್ಯಾಸ್ ದರ ನಿಯಂತ್ರಣಕ್ಕೆ ತರಬೇಕು ಎಂದು ಒತ್ತಾಯಿಸಿದ್ದಾರೆ. ಜೊತೆಗೆ ತಮ್ಮ ನೋವನ್ನ ನಮ್ಮ ಅಶ್ವವೇಗ ಸುದ್ದಿ ವಾಹಿನಿಯೊಂದಿಗೆ ಹಂಚಿಕೊಂಡು ಈ ಸಮಸ್ಯೆಗೆ ಶೀಘ್ರವೇ ಪರಿಹಾರವಾಗಲಿ ಎಂದು ಕೇಳಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಆಟೋ ಚಾಲಕರ ಈ ಸಂಕಷ್ಟಕ್ಕೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಆಟೋ ಚಾಲಕರ ಜೀವನ ಇವತ್ತು ಬೀದಿಗೆ ಬಂದು ನಿಂತಿರುವಂತದ್ದು ಯಾಕೆ ಅಂತಂದ್ರೆ CNG ಸಿಗ್ತಾ ಇಲ್ಲ, LPG ಸಿಗ್ತಾ ಇಲ್ಲ, LPG ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರತಿದಿನ ಬೆಳಗ್ಗೆ ಎದ್ರೆ ಸಾಕು ಬಂಕ್ಗಳ ಮುಂಭಾಗದಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಜೀವನವನ್ನ ಮಾಡುವಂತ ಪರಿಸ್ಥಿತಿ ಬಂದಿದೆ. ಗ್ಯಾಸ್ ಸಿಕ್ಕರೆ ಅವತ್ತಿನ ದಿನ ಅವರು ಆಟೋ ಓಡಿಸೋದಕ್ಕೆ ಸಾಧ್ಯವಾಗುವಂತಹದ್ದು. ಈ ಕುರಿತಾಗಿ ಏನೋ ಸಚಿವರಿಗೂ ಸಹ ಕೇಳೋದಕ್ಕೆ ಅವ್ರ ಮನೆ ಹತ್ರ ಹೋದ್ರು, ಸಭೆಯನ್ನ ಮಾಡಿ ನಿಮ್ಗೆ ಮಾಹಿತಿಯನ್ನ ತಿಳಿಸ್ತೀವಿ ಅಂತ ಹೇಳಿದ್ರು. ಸಭೆ ಆಯ್ತು, ಪ್ರೆಸ್ ಮೀಟ್ ಆಯ್ತು, ಇದ್ರಾದ್ರೂ ಸಹ ಯಾವುದೇ ರೀತಿಯಾದಂತಹ ಮಾಹಿತಿ ಆಟೋ ಚಾಲಕರಿಗೆ ದೊರೆತಿಲ್ಲ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಒಂದಷ್ಟು LPG ಗ್ಯಾಸ್ ಬಂಕ್ಗಳಲ್ಲಿ ಏನು ದರವನ್ನ ಏರಿಕೆ ಮಾಡಿದ್ರು ಅದನ್ನ ಇಳಿಕೆ ಮಾಡೋದಕ್ಕೆ ನಾವು ಸೂಚನೆಯನ್ನ ಸಹ ಕೊಟ್ಟಿದ್ದೀವಿ ಅಂತ ಹೇಳಿದ್ರು, ಕೊಡ್ತೀವಿ ಅಂತಾನೂ ಸಹ ಹೇಳಿದ್ರು. ಸೊ ಆದ್ರೂ ಸಹ ದರ ಎಲ್ಲೂ ಇಳಿಕೆ ಆಗಿಲ್ಲ. ಮತ್ತೆ ಜೊತೆಗೆ ಒಂದಷ್ಟು ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಸಹ ಸಿಗ್ತಾ ಇಲ್ಲ. ಹಾಗಾದ್ರೆ ಇದರ ಮಧ್ಯದಲ್ಲಿ ಆಟೋ ಚಾಲಕರ ಜೀವನ ಹೇಗ್ ನಡೀತಾ ಇದೆ, ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ನಾನು ಅವ್ರ ಹತ್ರ ಕೇಳ್ತಾ ಹೋಗ್ತೀನಿ. ನನ್ನೊಟ್ಟಿಗೆ ಒಂದಷ್ಟು ಜನ ಆಟೋ ಚಾಲಕರಿದ್ದಾರೆ, ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ತಮ್ಮ ಹೆಸರು? ಲೋಕೇಶ್ ಅಂದ್ಬಿಟ್ಟು. ತಾವು ಯಾವ ಭಾಗದಲ್ಲಿ ಆಟೋ ಓಡಿಸೋದು, ಅಥವಾ ನಿಮ್ಮ ಏರಿಯಾ ಇದೇನಾ, ಹೇಗೆ ಸರ್? ನಮ್ಮ ಏರಿಯಾ ಬೆಂಗಳೂರಲ್ಲೇ, ನಾವು ಬೆಂಗಳೂರಲ್ಲಿ ಆಟೋ ಓಡಿಸೋದು. ಇವಾಗ ನಾನು ಗಾಂಧಿನಗರ ಬಂದಿದ್ದೆ, ಇವಾಗ ಗಾಂಧಿನಗರದಿಂದ ಬಂದಿದ್ದೀನಿ ಇಲ್ಲಿಗೆ. ಇವಾಗ ಇಲ್ಲಿ ಗ್ಯಾಸ್ ಇಲ್ಲ ಇಲ್ಲಿ. HP ಬಂಕಲ್ಲಿ ಬಂದು ಇಂಡಿಯನ್ HP ಬಂಕಲ್ಲಿ ಬಂದು 90 ರೂಪಾಯಿ ಇದೆ. ಇವಾಗ 120 ರೂಪಾಯಿ ಇದೆ. ಒಂದು ಬಂಕಲ್ಲಿ 105 ರೂಪಾಯಿ ಇದೆ. ಹಿಂಗೆ ಆದರೆ ನಾವು ಜೀವನ ಮಾಡೋದು ಹೆಂಗೆ? ಇವಾಗ 500 ರೂಪಾಯಿ ಗ್ಯಾಸ್ ಹಾಕಿದ್ರೆ ನಾವು 1000 ರೂಪಾಯಿ ಮಾಡ್ಬೋದು. ಮತ್ತೆ 500 ರೂಪಾಯಿ ಗ್ಯಾಸ್ ಹಾಕಬೇಕಾಗುತ್ತೆ. ಮತ್ತೆ ಇವಾಗ ನೋಡಿ, ಮತ್ತೆ ನಾವು ನೋಡಿ ಇವಾಗ ಇಲ್ಲಿ ಸ್ಟಾಕ್ ಇಲ್ಲ. ಮತ್ತೆ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಮತ್ತೆ ನಾನು ಗ್ಯಾಸ್ ಬಂಕ್ ಹುಡ್ಕೊಂಡು ಹೋಗಬೇಕು. ದಯವಿಟ್ಟು ಮುನಿಯಪ್ಪ ಅವ್ರ ಮನೆ ಲಾಸ್ಟ್ ಟೈಮ್ ಹೇಳೋದು ಏನೋ ಪರಿಹಾರ ಮಾಡಿಕೊಡ್ತೀವಿ ಅಂತ, ಏನು ಪರಿಹಾರ ಮಾಡಲಿಲ್ಲ. ಮತ್ತು ಇದೇ ಪ್ರಾಬ್ಲಮ್ ಆಗಿದೆ. ಏನೋ ಪ್ರೈವೇಟ್ ಬ್ಯಾಂಕಲ್ಲಿ ಏನೋ ಕ್ರಮ ತೊಗೊತೀವಿ ಅಂತ ಹೇಳಿದ್ರು, ಏನೂ ಕ್ರಮ ತೊಗೊಂಡಿಲ್ಲ. ದಯವಿಟ್ಟು ಇದನ್ನೇನೋ ಒಂದು ಪರಿಹಾರ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀವಿ. ಸರ್, ಇವತ್ತಿನ ದಿನ ನಿಮಗೆ ಜೀವನ ಎಷ್ಟು ಕಷ್ಟ ಅನಿಸ್ತಾ ಇದೆ? ಮೇಡಮ್, ಇವನ್ ನಾವು EMI ಕಟ್ಟಬೇಕು. ನಾವು ಆವತ್ತಿಂದ ಜೀವನ ಮಾಡೋದೇ ಕಷ್ಟ. ನಾವು ಮನೆ ತಿಂಗಳಾರೆ ಮನೆ ಬಾಡಿಗೆ ಕಟ್ಟಬೇಕು, ಚೀಟಿಗಳು ಕಟ್ಟಬೇಕು, ಎಲ್ಲ ಪ್ರಾಬ್ಲಮ್ ಇದೆ. ಇನ್ನೇನು ಮಾಡೋಕ್ಕಾಗುತ್ತೆ? ಇರೋದನ್ನು ಬಗೆಹರಿಸ್ಕೊಬೇಕಲ್ವ? ಕಷ್ಟನ ಸುಖನ ಏನೋ ಬಾಧೆ ಸಾಧ ಬಿದ್ದು ಏನೋ ಒಂದು ಪರಿಹಾರ ಮಾಡ್ಕೊಂಡು EMI ಕಟ್ಟೋರಿಗೆಲ್ಲ ಏನೋ ಒಂದು 2 ತಿಂಗಳು ಟೈಮ್ ತೊಗೊಂಡು ಏನೋ ಮುಂದೆ ಏನೋ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅವರು ಟೈಮ್ ಕೊಟ್ಟಿದ್ದಾರೆ. ಏನು ಆಗುತ್ತೆ ಮುಂದೆ ನೋಡ್ಬೇಕು ಮೇಡಮ್ ಅವರೇ. ಸರ್, ತಮ್ಮ ಹೆಸರು? ಸಂಚಾರಿ ಸತೀಶ್ ಅಂತ ಮಾತಾಡೋದು. ಸರ್, ಈಗ ಸದ್ಯಕ್ಕೆ ಮೊನ್ನೆ ತಾವೆಲ್ಲ ಸೇರ್ಕೊಂಡು ಆಟೋ ಚಾಲಕರು ಏನು ಸಚಿವರ ಮನೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ರಿ. ಅದಾದ ಬಳಿಕ ಸಭೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾದ್ರೆ ನಿಮ್ಗೆ ಇಲ್ಲಿವರೆಗೂ ಮಾಹಿತಿ ಏನಾದರೂ ಸಚಿವರ ಕಡೆಯಿಂದ ಬಂದಿದೆಯಾ? ಜೊತೆಗೆ ಒಂದಷ್ಟು ಬಂಕ್ಗಳಲ್ಲಿ ಬೆಲೆಯನ್ನ ಇಳಿಕೆ ಮಾಡಿಸ್ತೀವಿ ಅಂತಾನೂ ಹೇಳಿದ್ರು. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ದರಗಳು ಇಳಿಕೆ ಆಗಿದೆಯಾ? ನಮ್ಮ ಮಿತ್ರ ಸಂಘಟನೆಗಳು ಹೋಗಿ, ಕೆಲವೊಂದು ಸಂಘಟನೆಗಳು ಮುನಿಯಪ್ಪ ಅವರ ಮನೆ ಮುಂದೆ ಮುತ್ತಿಗೆ ಹಾಕಿರೋದಂತೂ ನಿಜ. ಹೋಗಿ ಅವ್ರನ್ನ ಕರೆಸಿ ಸಾಂತ್ವನ ಹೇಳಿ ಕಳಿಸಿರೋದಂತೂ ನಿಜ. ಮತ್ತು ಅವರು ಹೇಳಿದರು, ಇಲ್ಲ ಏನು ಪ್ರೈವೇಟ್ ಏಜೆನ್ಸಿಗಳಿದ್ದಾರೆ ಅವ್ರನ್ನ ಕರೆಸಿ ನಾವು ದರವನ್ನು ಕಮ್ಮಿ ಮಾಡಿಸ್ತೀವಿ ಮತ್ತೊಂದು ಅಂಥೇಳಿ ಆಶ್ವಾಸನೆ ಕೊಟ್ಟು ಕಳಿಸಿದ್ರು. ನಾವು ಕೂಡ ಎಲ್ಲ ಒಂದು ಕಡೆ ಕಮ್ಮಿ ಆಗ್ತದೆ ಮತ್ತೊಂದು ಅಂಥೇಳಿ ಎಲ್ಲ ಆಟೋ ಚಾಲಕರು ಅಂದ್ಕೊಂಡಿದ್ರು. ಈಗ ಕೆಲವೊಂದು ಏಜೆನ್ಸಿಗಳಲ್ಲಿ ಇನ್ನೂ ಕೂಡ ನೀವು ದರವನ್ನು ನೋಡ್ಬೋದು. 120 ರೂಪಾಯಿ, 130 ರೂಪಾಯಿ ಈ ರೀತಿಯಾಗಿ ಮಾಡ್ಕೊಂಡು ಹೋದರೆ ಇವರಿಗೆ ಕಡಿವಾಣ ಹಾಕುವಂಥ ಅಧಿಕಾರಿಗಳು ಏನು ಕಣ್ಮುಚ್ಕೊಂಡು ಕುಳಿತಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಇದ್ದಾರಾ ಇಲ್ವಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ.
ಇಲ್ಲಿ ಸಚಿವರು ಏನೋ ಒಂದು ಅವ್ರ ಮನೆ ಹತ್ರಕ್ಕೆ ಹೋದಾಗ ಮಾತ್ರ ಒಂದು ಚಾಲಕರಿಗೆ ಸಮಾಧಾನ ಆಗುವಂಥ ಒಂದು ಮಾತನ್ನು ಹೇಳಿ ಕಳಿಸ್ತಾನೆ ಹೊರತು ಅದು ಅಧಿಕೃತವಾಗಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಇವರಿಗೆಲ್ಲ ಕಡಿವಾಣ ಹಾಕ್ಬೇಕಲ್ವಾ. ಈಗೇನು ಪ್ರೈವೇಟ್ ಏಜೆನ್ಸಿಗಳು ಏನಿದ್ದಾರೆ, ಈಗ ಲಿಮಿಟೆಡ್ಗಳನ್ನು ಭಾರತ್ ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು, ಇವುಗಳಲ್ಲಿ 90 ರೂಪಾಯಿ ಗ್ಯಾಸ್ ರೇಟ್ ಇತ್ತು ಅಂತಂದರೆ ಇಲ್ಲಿ ಯಾಕೆ 130 140 ರೂಪಾಯಿ ಇದೆ? ಅವ್ರಿಗೂ ಸಿಗ್ತಾ ಇರೋವಂಥ ಗ್ಯಾಸ್ ಇವರಿಗೂ ಸಿಗ್ತಾ ಇದೆ. ಇಲ್ಲಿ ಯಾವ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಈ ಒಂದು ಕಾಳಸಂತೆಯಲ್ಲಿ ತಂದು ನಮ್ಮ ಆಟೋ ಚಾಲಕರಲ್ಲಿ ಒಂದು ಲೂಟಿಯನ್ನು ಮಾಡ್ತಿರ್ತಕ್ಕಂಥ ಕೆಲವೊಂದು ಏಜೆನ್ಸಿಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾವೆ. ದಯಮಾಡಿ ಇದಕ್ಕೆ ಇಲ್ಲಿವರೆಗೂ ಆದರೂ ಕೂಡ CM ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಅವರಾಗಲಿ ಅವರ ಗಮನಕ್ಕೆ ಬಂದಿದೆಯೋ ಏನೋ ಗೊತ್ತಿಲ್ಲ. ಬೇರೆ ಬೇರೆ ವಿಷಯಗಳನ್ನು ಬೆಳಗ್ಗೆ ಎದುರಾದರೆ ಚರ್ಚೆ ಮಾಡ್ತಾರೆ. ನಮ್ಮ ಆಟೋ ಚಾಲಕರು ಕಳೆದ 1 ತಿಂಗಳಿಂದ ಕಷ್ಟಪಡ್ತಿರ್ತಕ್ಕಂಥದ್ದು ಇದ್ರ ಸನ್ನಿವೇಶ ಗೊತ್ತಾಗ್ತಾ ಇಲ್ವ ಅವ್ರಿಗೊಂದು? ನಮಗೆ ಏನೋ ಒಂಥರ ಇವ್ರು ರಾಜ್ಯದ ಮುಖ್ಯಮಂತ್ರಿನ ಇಲ್ಲ ಉಪಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರಾ, ಎಲ್ಲೋ ದಾವಣಗೆರೆಯಲ್ಲಿ ಹೋಗಿ ಇನ್ನೂ ಕೂಡ ಉಪಚುನಾವಣೆಯಲ್ಲಿ ಅಲ್ಲೇ ಒಂದು ಸ್ಟೇ ಆಗಿಬಿಟ್ಟಿದ್ದಾರೆ ಅನ್ನೋ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿಬಿಟ್ಟಿದೆ ಮೇಡಮರೇ. ನಮಗೆ ಆಗ್ತಾ ಇಲ್ಲ ನೋಡಿ. ಈ ಗ್ಯಾಸ್ ಬಂಕಿಗೆ ಇಲ್ಲಿ ಗ್ಯಾಸ್ ಹಾಕ್ಸೋಣ ಅಂತ ಬಂದ್ವಿ, ಏನೋ ಇಲ್ಲಿಂದ ಗಾಡಿ ತೊಳ್ಕೊಂಡು ಹೋಗ್ಬೇಕು ಈಗ 2-3 ಕಿಲೋಮೀಟ್ರ್. ನಾವು ಎಲ್ಲಿಗೆ ಹೋಗೋಣ, ಅಲ್ಲಿಗೂ ಒಂದು ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿರ್ತಾರೆ. ಈ ರೀತಿಯಾಗಿ ಸಮಸ್ಯೆಗಳು ಹಲವಾರು ಆಟೋ ಚಾಲಕರ ಇತಿಹಾಸದಲ್ಲೇ ಎಂದೂ ಕೇಳಿರೋದು ಜನ ಅಂತ ಅಂದರೆ ಇದೇನೆ. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಈ ರೀತಿಯಾಗಿ ಕ್ಯೂ ನಿಂತ್ಕೊಂಡು ಆಟೋ ಚಾಲಕರು ಗ್ಯಾಸ್ ಹಾಕ್ಸ್ಕೊತಾರೆ ಅಂತ ಅಂದರೆ ಇಲ್ಲಿ ನಮ್ಮನ್ನು ಆಳುವಂಥ ಸರ್ಕಾರಗಳು ಏನು ಮಾಡ್ತಾ ಇದ್ದಾರೆ? ಇವ್ರು ಕೇಳಿದರೆ ಕೇಂದ್ರ ಸರ್ಕಾರ ಕೇಳಿ ಅಂತಾರೆ, ರಾಜ್ಯ ಸರ್ಕಾರದವ್ರಿಗೆ ಅವ್ರು ಕೇಳಿದರೆ ರಾಜ್ಯ ಸರ್ಕಾರದವ್ರಿಗೆ ನಾವು ಯಾರನ್ನು ಕೇಳಬೇಕು? ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರೋವಂಥದ್ದು ಅದಕ್ಕೆ ಜನರ ಕಷ್ಟವನ್ನು ಆಲಿಸ್ಲಿಕ್ಕೋಸ್ಕರ ಮಾಡಿರೋವಂಥದ್ದು. ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಇವ್ರು ಯಾರು ಜನಪ್ರತಿನಿಧಿಗಳು ನಮಗಂತೂ ಗೊತ್ತಾಗ್ತಾ ಇಲ್ಲ ಮೇಡಮ್. ಸರ್, ಹೆಂಗಿದೆ ಸದ್ಯದ ಜೀವನ? ಮೇಡಮ್ ಏನು ಹೇಳೋಣ, ಈಗ ನೋಡಿ ರಾಜಾಜಿನಗರ ಕೋರ್ಟ್ ಬರ್ತಾ ಇದ್ದೀವಿ, ನವರಂಗಿಂದ ಸುತ್ತಕೊಂಡು ತಿರುವರ ಫಸ್ಟ್ ಬ್ಲಾಕ್ ಅದ್ರ ಅಲ್ಲಿ ನಾನು 300 ಗಾಡಿ ನಿಂತಿವೆ. ತಿರ್ಗಾ ಅಲ್ಲಿಂದ ಖಾಲಿ ಬಂದಿದ್ದೀವಿ. ಈಗ ಇಲ್ಲಿ ಬಂದರೆ ಇಲ್ಲೂ ಇಲ್ಲ, ಈಗ ಇಲ್ಲಿಲ್ಲ ಅಂದರೆ ಸೀದಾ ಮನೆಗೆ ಹೋಗಿ ಗಾಡಿ ನಿಲ್ಲಿಸ್ಬೇಕಾಗತ್ತೆ. ಇವತ್ತಿನ ಹೊಟ್ಟೆಪಾಡು ನಮ್ಮ ಏನಾಗ್ಬೇಕು ಮೇಡಮ್? ನಾವು ಯಾರ ಹತ್ರ ಹೋಗಿ ಕೇಳ್ಬೇಕು? ಸರ್ಕಾರದವ್ರ ಹತ್ರ ಕೇಳ್ಬೇಕಾ? ಯಾರ ಹತ್ರ ಹೇಳಿ? ಮನೆ ಹೆಂಗ್ ನಡೆಸ್ತಾ ಇದ್ದೀರಾ? ಮಕ್ಳು ಇರ್ತಾರೆ ಮನೆಯಲ್ಲಿ, ವಯಸ್ಸಾದವ್ರು. ಈಗ ನೋಡಿ, ಈಗ ಬೆಳಗ್ಗೆ 500 ರೂಪಾಯಿ ಹಾಕ್ಸ್ಕೊಂಡು ಹೋದ್ರೆ ಗ್ಯಾಸು ಮಧ್ಯಾಹ್ನದಷ್ಟೊತ್ತಿಗೆ ಖಾಲಿ ಆಗಿರುತ್ತೆ. ತಿರ್ಗಾ ಬಂದು ಇನ್ನೊಂದು 250-300 ರೂಪಾಯಿ ಹಾಕ್ಸಿದ್ರೆ 1000 ರೂಪಾಯಿ ದುಡಿಬೋದು ಅಷ್ಟೇ. ಅದ್ರ ಮೇಲೆ 1 ರೂಪಾಯಿ ನಮ್ಗೇನು ದಕ್ತಾ ಇಲ್ಲ. ಅದು ಇವರು ಯಾರು ಕೊಡಲ್ಲ ನಮಗೆ ಎಕ್ಸ್ಟ್ರಾ ಕೇಳಿದ್ರೆ. ಏನಕ್ಕೆ ರೀ, ಅದನ್ನು ಸರ್ಕಾರದವ್ರನ್ನ ಕೇಳ್ರಿ ಅಂತ ಇದು ಮಾಡ್ತಾರೆ. ಸರ್, ಈಗ ನೀವೇನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಏನು ಸಂಘಟನೆಯವರಾಗಿರ್ಬೋದು, ಇತರೆ ಆಟೋ ಸಂಘಟನೆಯವರೆಲ್ಲರೂ ಸೇರ್ಕೊಂಡು? ಯಾಕಂತಂದ್ರೆ ಈಗ ಗ್ಯಾಸ್ ದರ ಏರಿಕೆ ಆಗಿದೆ, ದಿನಸಿ ದರ ಏರಿಕೆ ಆಗಿದೆ, ಒಂದಲ್ಲ ಒಂದು ದರಗಳು ಏರಿಕೆ ಆಗಿರೋದ್ರಿಂದ ನೀವು ಸಹ ದರವನ್ನ ಏರಿಕೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಏನಾದರೂ ಒತ್ತಾಯಿಸಿದ್ದೀರಾ? ಹೇಗೆ ಸರ್? ಇಲ್ಲ, ಸಂಘಟನೆಗಳೆಲ್ಲ ಕೆಲವೊಬ್ಬರು ಮಾಡಿದ್ದಾರೆ, ಮಾಡಬೇಕು ಅಂತ. ಅದು ಇನ್ನೂ ಇದು ಮಾಡಿಲ್ಲ ಮೇಡಮ್. ಅದಾದರೆ ಸ್ವಲ್ಪ ನಮಗೂ ಒಳ್ಳೆಯದು. ಯಾಕಂದರೆ 36 ರೂಪಾಯಿಗೆ ಜೀವನ ನಡೆಸಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ಇಲ್ಲಿಂದ ನಾವು ಮಂತ್ರಿ ಮಾಲ್ ಕರ್ಕೊಂಡು ಹೋದ್ರೆ ಒಂದು 50 ರೂಪಾಯಿ ಸಿಕ್ಕಿದ್ರೆ ಒಂದು 10 ರೂಪಾಯಿನ ಸಿಗುತ್ತೆ ಅಂತ ಒಂದು ಆಸೆ ಹೋಗುತ್ತೆ. ಇಲ್ಲ 36 ರೂಪಾಯಿಗೆ ಬನ್ನಿ ಅಂದರೆ ನಾವೇನು ಮಾಡ್ಬೇಕು ಮೇಡಮ್? ಸರ್, ಈಗ ಒಂದಷ್ಟು ಆಟೋ ಚಾಲಕರು ದರವನ್ನ ಏರಿಕೆ ಮಾಡಿಬಿಟ್ಟು ದುಡ್ಡನ್ನ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ಧ್ವನಿ ಕೇಳಿ ಬರ್ತಾ ಇದೆ. ತಾವು ಏನು ಹೇಳ್ತೀರಾ? ಲೂಟಿ ಹೆಂಗೆ ಮಾಡ್ತಾರೆ ಅಂತ ಅದನ್ನು ಹೇಳ್ಬಾರ್ದು. ಲೂಟಿ ಮಾಡ್ತಾ ಇಲ್ಲ ನಾವು. ನೋಡಿ, 150 ರೂಪಾಯಿ ನಾವು ಗ್ಯಾಸನ್ನು ಹಾಕಿಸ್ಕೊಂಡು ನಾವು 36 ರೂಪಾಯಿಗೆ ಕರ್ಕೊಂಡೋದ್ರೆ ನಮ್ಗೆ ಏನು ವರ್ಕೌಟ್ ಆಗ್ತದೆ? ಈ 1 ಲೀಟ್ರ್ ಗ್ಯಾಸಿಗೆ ಆಟೋ ಮೈಲೇಜ್ ಬರೋದು 18 ಕಿಲೋಮೀಟ್ರು, ಈ ಟ್ರಾಫಿಕಲ್ಲಿ 15 ಕಿಲೋಮೀಟ್ರ್ ಬರೋದು. ನಾವು 150 ರೂಪಾಯಿ ಗ್ಯಾಸ್ ಕೊಟ್ಟು ನಾವು ಕರ್ಕೊಂಡೋದ್ರೆ ನಮಗೇನು ವರ್ಕೌಟ್ ಆಗುತ್ತೆ? ನಾವು ಲೂಟಿ ಮಾಡ್ತಾ ಇಲ್ಲ. ಕೆಲವೊಂದು ಕಸ್ಟಮರ್ಗಳನ್ನು ನಾವು ಕೇಳ್ಕೊತಾ ಇದ್ದೀವಿ, ನೋಡಿ ಸರ್ ನಮಗೆ ಆಗ್ತಾ ಇಲ್ಲ, ಒಂದು 20 ರೂಪಾಯಿ ಜಾಸ್ತಿ ಕೊಡಿ, ಇಲ್ಲ ಒಂದು 30 ರೂಪಾಯಿ ಜಾಸ್ತಿ ಕೊಡಿ ಅಂತೇಳಿ ನಾವು ಮಾಡ್ತಿರ್ತಕ್ಕಂಥದ್ದು. ಯಾರನ್ನೂ ಕೂಡ ಅವ್ನು ಲೂಟಿನೂ ಮಾಡ್ತಾ ಇಲ್ಲ. ಮತ್ತೊಂದು ಅವರು ವಾಲಂಟ್ರಿಯಾಗಿ ಕೆಲವೊಂದು ಕಸ್ಟಮರ್ಗಳು ಇಲ್ಲಪ್ಪ ಭಾಳ ತೊಂದರೆ ಆಗಿದೆ ಅಂಥೇಳಿ ನಮಗೆ ಒಂದು 20 ರೂಪಾಯಿ 30 ರೂಪಾಯಿನ ಜಾಸ್ತಿನ ಕೊಡ್ತಾವ್ರೆ. ನಾವು ಇವರಿಗೆ, ನಿಮ್ಮ ಮಾಧ್ಯಮದವರಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂತಂದರೆ ಆಟೋ ಚಾಲಕರ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿದೆ ಅಂತೇಳಿ ಮಾಧ್ಯಮಗಳಲ್ಲಿ ಬಿತ್ತರಿಸೋದಕ್ಕೆ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗಿದೆ. ಹಾಗಾಗಿ ಫಸ್ಟು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ನೋಡಿ, ನಾವು ಲೂಟಿ ಮಾಡ್ತಾ ಇಲ್ಲ. ವಾಲಂಟ್ರಿಯಾಗಿ ಕಸ್ಟಮರು 50 ರೂಪಾಯಿ 30 ರೂಪಾಯಿ ಈ ರೀತಿಯಾಗಿ ನಾವು ಕೊಡ್ತಿರ್ತಕ್ಕಂಥದ್ದು. ಸರ್, ಈಗ ಆಟೋ ಚಾಲಕರ ಜೀವನ ನಿಜಕ್ಕೂ ಕಷ್ಟದಲ್ಲಿ ಇರುವಂತಹದ್ದು. ನಿಮ್ಮ ಜೀವನ ಹೆಂಗಿದೆ? ಭಾಳ ಕಷ್ಟದಲ್ಲಿದೆ ಮೇಡಮ್. ನೋಡಬೇಕಂದ್ರೆ ಮಕ್ಕಳು ಓದಿಸ್ಬೇಕು, ಇದು ಅಡ್ಮಿಷನ್ ಬೇರೆ ಕಟ್ಟಬೇಕು. ಭಾಳ ಕಷ್ಟದಲ್ಲಿದ್ದೀವಿ. ಆಟೋ ಡ್ರೈವರ್ ಪರಿಸ್ಥಿತಿ ಕೇಳೋರಿಲ್ಲ. ಇಲ್ಲಿ ನೋಡಿದ್ರೆ 150 ರೂಪಾಯಿ 120 ರೂಪಾಯಿ ಗ್ಯಾಸ್ ಆಗ್ತೈತೆ. ಭಾಳ ತೊಂದರೆ ಇದೆ ಮೇಡಮ್. ಈಗ ಮನೆ ಬಾಡಿಗೆ ಕಟ್ಟೋದಕ್ಕಾಗ್ಲಿ, ದಿನಸಿ ತಗೊಳ್ಳೋದಕ್ಕಾಗ್ಲಿ ಆಗ್ತಾ ಇದೆಯಾ? ಹೆಂಗೆ ಸರ್? ಮೇಡಮ್ ಭಾಳ ಕಷ್ಟ ಇದೆ. ಬಾಡಿಗೆ ಅಂತೂ ಭಾಳ ಕಷ್ಟ ಇದೆ. ದಿನಕ್ಕೆ 1000 ರೂಪಾಯಿ ದುಡಿಬೇಕಂದ್ರೆ ಭಾಳ ಕಷ್ಟದಲ್ಲಿದ್ದೀವಿ ಮೇಡಮ್, ನಿಜ ಹೇಳ್ಬೇಕಂದ್ರೆ. ಸರ್ಕಾರಕ್ಕೆ ಎಷ್ಟೇ ಮನವಿ ಮಾಡಿದ್ರು ಸರ್ಕಾರದವ್ರು ನೋಡ್ತಾ ಇಲ್ಲ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ ಸರ್. ಅದಕ್ಕೆ ಖಂಡಿತ ಮೇಡಮ್, ಸರ್ಕಾರ ಅಂತೂ ಕೇಳೋರೇ ಇಲ್ಲ ಮೇಡಮ್. ಅವ್ರು ಹೇಳ್ದಂಗೆ ನಿಜಕ್ಕೆ 100%ಕ್ಕೆ ಸತ್ಯ ಮೇಡಮ್ ಮಾತು. ಸೊ
ನೋಡಿದ್ರಲ್ಲ, ಒಟ್ಟಾರೆಯಾಗಿ ಆಟೋ ಚಾಲಕರ ಜೀವನ ಇವತ್ತು ನಡುಬೀದಿಗೆ ಬಂದು ನಿಂತಿರುವಂತಹದ್ದು. ಒಂದು ಕಡೆ ಸರ್ಕಾರದ ಕೂಗು ಕೇಳಿ ಬರ್ತಾ ಇಲ್ಲ, ನಮ್ಮ ಪರವಾಗಿ ಸರ್ಕಾರದವರಿಲ್ಲ. ಸರ್ಕಾರದವ್ರನ್ನ ಕೇಳಿದ್ರೆ ಕೇಂದ್ರ ಸರ್ಕಾರದವ್ರನ್ನ ಹಾಕ್ತಾರೆ, ಕೇಂದ್ರ ಸರ್ಕಾರದವ್ರನ್ನ ನಾವು ಕೇಳಕ್ಕೂ ಆಗಲ್ಲ. ನಮ್ಮ MP ಗಳು ಸಹ ಈ ಕಡೆ ನಮ್ಮ ಧ್ವನಿಯನ್ನ ಕೇಳ್ತಾ ಇಲ್ಲ ಅನ್ನುವಂಥದ್ದು. ಒಟ್ಟಾರೆಯಾಗಿ ಇವ್ರ ಇವ್ರ ಮೇಲೆ ಎತ್ತಾಗ್ತಾ ಇದ್ದಾರೆ. ಸಚಿವರ ಮನೆ ಮುಂದೆ ಕೇಳಕ್ ಹೋದ್ರೆ ಸಾಂತ್ವನ ಮಾತುಗಳನ್ನ ಹೇಳಿ ಕಳಿಸ್ತಾರೆ. ಆದ್ರೆ ಎಲ್ಲೂ ಸಹ ನಮಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತು ಆದೇಶವನ್ನ ಹೊಡಿಸ್ತಾ ಇಲ್ಲ. ಏನೋ ಬೇಕಾಬಿಟ್ಟಿಯಾಗಿ ದರವನ್ನ ಏರಿಕೆ ಮಾಡ್ತಾ ಇದ್ದಾರೆ, ಅದಕ್ಕೆ ಕಡಿವಾಣ ಹಾಕ್ತಾ ಇಲ್ಲ. ಆದ್ರೆ ಆಟೋ ಚಾಲಕರೇ ಏನು ದುಡ್ಡನ್ನ ಹೊಡಿತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಏನು ಮಾತುಗಳು ಕೇಳಿ ಬರ್ತಾ ಇದೆ. ಇದೆಲ್ಲಕ್ಕೂ ಸಹ ಬ್ರೇಕ್ ಹಾಕಿ ನಾವು ಇದೀವಿ, ನಮ್ಮ ಧ್ವನಿಯನ್ನ ಕೇಳಿ ಸರ್ಕಾರಕ್ಕೆ ಮುಟ್ಲಿ ಅನ್ನುವಂಥ ಮಾತನ್ನ ಆಟೋ ಚಾಲಕರು ಹೇಳಿದ್ದಾರೆ. ನಿಜಕ್ಕೂ ಅವರ ಜೀವನ ಇವತ್ತು ಕಷ್ಟದಲ್ಲಿರುವಂತಹದ್ದು. ಸೊ ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಅವರಿಗೆ ಏನಾದ್ರೂ ಪರಿಹಾರ ಒದಗಿಸುವುದಕ್ಕೆ ಅಥವಾ ಏನು ದರ ಏರಿಕೆ ಆಗಿದೆ ಅದರ ಇಳಿಕೆಯನ್ನ ಮಾಡ್ತಾರ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಯಶ್ವಗ ನ್ಯೂಸ್, ಬೆಂಗಳೂರು.